ಶ್ರೀರಾಯರ 49ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಯಾವುದೋ ಸರ್ಕಾರದಿಂದ ನಡೀತಕ್ಕಂಥದ್ದಲ್ಲ, ಶಕ್ತಿ ಇಲ್ಲದೆ ಇರಬಹುದು, ಆದರೆ ನಿಮ್ಗಳ ಹಸಿವನ್ನು ನೀಗಿಸುವಂತ ಶಕ್ತಿ ಆ ರಾಯರು ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಹೊರತಾಗಿ ನಾವು ರುಚಿ ರುಚಿ ಕೊಡಕ್ಕಾಗದೇ ಇರಬಹುದು. ನಾವು ಈ ಒಂದು ದಾಸೋಹ ಮಾಡ್ಬೇಕಂದ್ರೆ 2 ದಿನಗಳ ಕಾಲ ಸತತ ಕಷ್ಟಪಡ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ. ನಿನ್ನೆ ಅಂತ ದಿನದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾರ್ಕೆಟಿಗೆ ಬಂದು ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಗೊಂಡು, ಪಲ್ಯ ತಗೊಂಡು ಅದನ್ನೆಲ್ಲ ಸೋಸಿ ಇದು ಮಾಡಿ, ಆಮೇಲೆ ಇವತ್ತಿನ ದಿನ ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಮನೆ ಶುಚಿಯಾಗಿ ಮಾಡಿಕೊಂಡು ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ನಮ್ಮ ಕೈಲಾದಷ್ಟು ಇಡೀ ಕುಟುಂಬವೇ ಇದರೊಳಗೆ ಶ್ರಮಪಟ್ಟು ಮಾಡ್ತೀವಿ. ಹಾಗೆ ನಮ್ಮ ಸಂಸ್ಥೆ ಸದಸ್ಯರು ಕೂಡ ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಕೆಲವೊಂದು ದಾನಿಗಳು, ಹೃದಯವಂತ ದಾನಿಗಳು ಅವಾಗವಾಗ ಬಂದು ನಮಗೆ ಸಹಕಾರ ಮಾಡ್ತಾರೆ. ಅವರೆಲ್ಲರ ಸಹಕಾರದಿಂದ ಇದನ್ನು ಮಾಡ್ತಾ ಇರ್ತೀವಿ. ಎಲ್ಲೋ ಒಂದಲ್ಲಿ ಕಷ್ಟ ಅಂತ ಅನ್ಸ, ಏನೋ ರುಚಿ ಇರಲಿಲ್ಲ, ಸ್ವಲ್ಪ ಅಕ್ಕಿ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ ಅಂತಂದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೆಗೆ ಹಾಕೊಳ್ಳಿ. ಹೊಟ್ಟೆಗೆ ಹಾಕೊಳಕ್ಕಾಗಲ್ಲ ಅಂದ್ರೆ ಮುಂದೆ ನಾನು ಏನು ಹೇಳಕ್ಕಾಗಲ್ಲ, ಅದು ನೀವೇ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ರುಚಿಯಾಗಿ ನಮ್ಮ ಕೈಲಿ ಕೊಡಕ್ ಆಗದೆ ಇರ್ಬೋದು. ನಾನು 50-100 ಹಿಡಿತಕ್ಕಂಥ ಒಬ್ಬ ಕೂಲಿಕಾರ. ಹೊರಗಡೆ ಜಿಂದಾಲ್ ಒಳಗಡೆ ನಾನು ಧೂಳದಲ್ಲಿ, ಬೆಂಕಿಯಲ್ಲಿ, ಕೆಬ್ಬಣ ಜೊತೆ ಸರಸ ಹಾಡ್ಬಿಟ್ಟು ನಾವು ಬಂದಿರ್ತಕ್ಕಂಥ ದುಡ್ಡಲ್ಲಿ ಒಂದಿಷ್ಟು 4 ಜನಕ್ಕೆ ಒಂದು ಸಹಾಯ ಆಗ್ಲಿ, ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಂದು ತಟ್ಟೆಯಲ್ಲಿ ಇರ್ತಕ್ಕಂಥ ಅನ್ನನ 1-2 ತುತ್ತನ್ನ ನಿಮ್ಗೋಸ್ಕರ, ಬಡವರಿಗೋಸ್ಕರ, ಬಾಣಂತಿಗೋಸ್ಕರ, ದೂರ ಊರಿಂದ ಬಂದಿರ್ತಾರೆ, ಏನೋ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸೇವೆ ನಡೆಸ್ತಾ ಇರ್ತೀವಿ. ಹಾಗಾಗಿ ತಾವ್ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ರುಚಿ ಇಲ್ಲ ಅಂತಂದು ವೇಸ್ಟ್ ಮಾಡಿ ಬಿಸಾಕ್ಬೇಡಿ. ನಮ್ಮ ಕೈಲಾದಷ್ಟು ನಾವೇನ್ ತಿಂತೀವಿ, ದಿನ ಬೆಳಿಗ್ಗೆ ನಾವೇನ್ ತಿಂತೀವಿ ಅದನ್ನೇ ನಿಮಗೆ ಕೊಟ್ಟಿರ್ತೀವಿ. ನಾವೇನ್ ತಯಾರ ಮಾಡ್ತೀವೋ ಅದನ್ನೇ ಮಾಡ್ತೀವಿ. ನೋಡಿ, ಒಂದು ವೇಳೆ ಪೂರ್ತಿ ರುಚಿಯಾಗಿ ಮಾಡ್ಬೇಕಂದ್ರೆ ಒಬ್ಬ ಅಡಿಗೆ ಭಟ್ಟನ್ನು ಇಟ್ಕೋಬೇಕು. ಅಡಿಗೆ ಭಟ್ಟನ್ನು ಇಟ್ಟರೆ 1500 ರೂಪಾಯಿ ಆಗುತ್ತೆ. ಒಂದ್ ದಿನಕ್ಕೆ ಅಡಿಗೆ ಭಟ್ಟ ಮಾಡಿ ಕೊಡ್ತಾನಂದ್ರೆ 1500 ರೂಪಾಯಿ ಆಗುತ್ತೆ. ಆ 1500 ರೂಪಾಯಿಂದ ಇನ್ನೂ 100 ಜನಕ್ಕೆ ಊಟ ಹಾಕ್ಬೋದಲ್ಲ ಅಂತ ಆಲೋಚನೆಯಿಂದ ನಾವೇ, ನಮ್ಮ ಮೇಡಮ್ ಅವರೇ ಅಡಿಗೆ ಮಾಡ್ತಾರೆ, ನಾವು ಸಹಕಾರ ಮಾಡ್ತೀವಿ, ನಮ್ಮ ತಾಯಿ ಸಹಕಾರ ಮಾಡ್ತಾರೆ, ನಮ್ಮ ಮಕ್ಕಳು ಸಹಕಾರ ಮಾಡ್ತಾರೆ, ನಮ್ಮ ಸದಸ್ಯರು ಸಹಕಾರ ಮಾಡ್ತಾರೆ. ಹಿಂಗೆಲ್ಲ ಮಾಡಿ ತಯಾರು ಮಾಡ್ಕೊಂಡು ತಗೊಂಡ್ಬಂದಿರ್ತೀವಿ. ಹಾಗಾಗಿ ತಾವೇನೇ ಒಂದು ರುಚಿ ಇಲ್ಲ, ಇನ್ನೊಂದಿಲ್ಲ ಅಂತಂದ್ರೆ ತಾವು ದಯವಿಟ್ಟು ಹೊಟ್ಟೆ ಹಾಕೊಳ್ಳಿ. ಯಾಕಂದ್ರೆ ನಾವು 150 ರೂಪಾಯಿ ದುಡಿಯುವಂತ ಕೂಲಿಕಾರರು. ಹೌದು, ಬಡವರ ಹೊಟ್ಟೆ ತುಂಬಿಸ್ಬೇಕಂತ ಬಂದಿದ್ದೀವಿ. ಹೊತ್ತಾಗಿ ರುಚಿಯಾಗಿ ಕೊಡಬೇಕಂತ ನಾವು ಬಂದಿಲ್ಲ. ರುಚಿಯಾಗಿ ನಮ್ಮ ಕೈಲಿ ಕೊಡಕ್ ಆಗದೆ ಇರ್ಬೋದು, ಆದ್ರೆ ನಿಮ್ಮ ಹೊಟ್ಟೆ ತುಂಬಿಸುವಂತ ಶಕ್ತಿ ನಮಗೆ ರಾಯರು ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ. ಅದರ ಸಂಬಂಧ ನೀವು ಕೂಡ ದಯವಿಟ್ಟು ಎಷ್ಟನ್ನ ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ, ಒಂದ್ ಅಗಳು ಕೂಡ ವೇಸ್ಟ್ ಮಾಡ್ಬೇಡಿ, ಡಸ್ಟ್ಬಿನ್ಗೆ ಬಿಸಾಕ್ಬೇಡಿ. ಕೈಲಾದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಇಡ್ಸ್ಕೊಳ್ಳಿ. ಹೊಟ್ಟೆ ತುಂಬ ಊಟ ಮಾಡಿ, ಕಡಿಮೆ ಬಿತ್ತಾ ಮತ್ತೆ ಬನ್ನಿ, ತೊಂದರೆ ಇಲ್ಲ, ಆದ್ರೆ ವೇಸ್ಟ್ ಮಾಡ್ಬೇಡಿ. ಅಮ್ಮ ಇಡ್ಸ್ಕೊಳ್ಳಿ. ಆಯ್ತು, ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್, ಏನಾದ್ರು ಮಾತಾಡಿದ್ರಾ? ಓಕೆ, ಸ್ಟಾರ್ಟ್ ಮೇಡಮ್. ನಮಸ್ಕಾರ ಮೇಡಮ್, ಇಟ್ಕೊಳ್ಳಿ. ಇಡಿ ಅಲ್ಲಿ. इधर ही रहता आपका, ऐसा नहीं करना. उसको भेजना है, इसको मणि. प्रोटीन गुड. खाना कैसे? बच्चों को वेस्ट नहीं करना. आप खाइए. हाँ ठीक है.